ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ದಿನ ನಮ್ಮ ಕ್ಲಾಸ್ನಲ್ಲಿ ನಾವು ಚಲನೆ ಮತ್ತು ಕಾಲ ಈ ಒಂದು ಪಾಠದ ಮುಂದುವರೆದ ಭಾಗವನ್ನ ನೋಡೋಣ. ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ನಲ್ಲಿ ನಾವು ಫೋರ್ತ್ ಕ್ಲಾಸ್ ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಟೆಸ್ಟ್ ನ ಕಂಡಕ್ಟ್ ಮಾಡಿದ್ವಿ. ನಿಮ್ಗೆ ನೆನಪಿದ್ಯಾ? ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಟೆಸ್ಟ್ ಅನ್ನ ನಾವು ಕಂಡಕ್ಟ್ ಮಾಡಿದ್ವಿ. ತದನಂತರ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಟೆಸ್ಟ್ ನ ತೆಗೆದುಕೊಳ್ಳೋಣ. ಹಾಗೆ ಆ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ 5 ಡಿಕ್ಟೇಷನ್ ವರ್ಡ್ಸ್ ಅನ್ನ ಕೂಡ ನೋಡೋಣ. ಆದ್ರೆ ಅವೆಲ್ಲಕ್ಕಿಂತ ಮುಂಚೆ ಚಲನೆ ಮತ್ತು ಕಾಲ ಈ ಒಂದು ಪಾಠದ ಒಂದು ಸಾರಾಂಶವನ್ನ ಪಡೆದುಕೊಳ್ತಾ ಹಾಗೆ ಈ ಪಾಠಕ್ಕೆ ಪೂರಕವಾಗಿರುವಂತಹ ಒಂದು ಸಿಮ್ಯುಲೇಷನ್ ಕೂಡ ಕಲ್ತ್ಕೊಳ್ಳೋಣ. ಸೊ ಮಧ್ಯಾಹ್ನದ ಸಮಯ ನಿಮ್ನೆಲ್ಲ ಸ್ವಲ್ಪ ಆಕ್ಟಿವ್ ಮಾಡ್ಬೇಕಂದ್ರೆ ಒಂದಿಷ್ಟು ಸಿಮ್ಯುಲೇಷನ್ ನ ನೋಡ್ಲೇಬೇಕು. ಹೌದಾ ಇಲ್ವಾ? ಹೌದು ಮಿಸ್. ಸರಿ, ಹಾಗಾದ್ರೆ ಸಿಮ್ಯುಲೇಷನ್ ಒಂದನ್ನ ನೋಡೋಣ. ಖಂಡಿತ. ಈಗ ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ, ನಿಮ್ಮೆಲ್ಲರಿಗೂ ಕಾಣಿಸ್ತಾ ಅಂತ ಹೇಳಿ. ಈ ಒಂದು ಪರ್ಟಿಕ್ಯುಲರ್ ಸಿಮ್ಯುಲೇಷನ್ ಹೇಟ್ ವೆಬ್ಸೈಟ್ ಅಲ್ಲಿ ಇರುವಂತಹ ಈ ಒಂದು ಸಿಮ್ಯುಲೇಷನ್ ಅಲ್ಲಿ ನಾವು ಈ ಒಂದು ಚಲನೆ ಮತ್ತು ಕಾಲ ಈ ವಿಷಯದಲ್ಲಿ ಬರುವಂತಹ ಸರಳ ಲೋಲಾಕ ಅಂದ್ರೆ ಸಿಂಪಲ್ ಪೆಂಡ್ಯುಲಮ್ ಮತ್ತು ಪೀರಿಯಾಡಿಕ್ ಮೋಷನ್ ಆವರ್ತಕ ಚಲನೆ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಅತ್ಯಂತ ಪರಿಣಾಮಕಾರಿಯಾಗಿರುವಂತಹ ಸಾಧನ ಅಂತ ಹೇಳಿದ್ರೆ ಈ ಒಂದು ಪರ್ಟಿಕ್ಯುಲರ್ ಸಿಮ್ಯುಲೇಷನ್. ಈ ಸಿಮ್ಯುಲೇಷನ್ ಅಲ್ಲಿ ಇಂಟ್ರೊಡಕ್ಟರಿ ಲೆವೆಲ್ ಇದೆ, ಎನರ್ಜಿ ಲೆವೆಲ್ಸ್ ಗಳಿರುತ್ತೆ ಹಾಗೂ ಲ್ಯಾಬ್ ಲೆವೆಲ್ ಎನರ್ಜಿ ಗ್ರಾಫ್ ಸಮೇತವಾಗಿ ಇರುವಂತಹ ಲ್ಯಾಬ್ ಲೆವೆಲ್ಗಳಿರುತ್ತೆ. ಸೊ ಇದು ಇಂಟ್ರೊಡಕ್ಷನ್. ಈ ಲ್ಯಾಬ್ ಲೆವೆಲ್ ಅಲ್ಲಿ ನಿಮ್ಗೆ ಎಲ್ಲಾನು ಎನರ್ಜಿ ಗ್ರಾಫ್ ಸಮೇತವಾಗಿ ನೋಡ್ಲಿಕ್ಕೆ ಸಿಗ್ತಾ ಹೋಗುತ್ತೆ. ಸದ್ಯಕ್ಕೆ ನಮ್ಗೆ ಕೈನೆಟಿಕ್ ಎನರ್ಜಿ ರಚನಾ ಶಕ್ತಿ ಇವೆಲ್ಲ ಇಲ್ದೇ ಇರೋ ಕಾರಣದಿಂದ ನಾವು ಇಂಟ್ರೊಡಕ್ಟರಿ ಸೆಷನ್ ಅಲ್ಲಿ ಇಲ್ಲಿ ಬಂದು ನಿಂತ್ಕೊಳ್ಳೋಣ. ಓಕೆ, ಸೊ ಇಲ್ಲೊಂದು ರೂಲರ್ ಸ್ಕೇಲ್ ಅನ್ನ ಕಾಣ್ಬಹುದು. ಅದೇ ರೀತಿ ಸ್ಟಾಪ್ ವಾಚ್ ಅನ್ನ ಸೆಲೆಕ್ಟ್ ಮಾಡಿದಾಗ ಸ್ಟಾಪ್ ವಾಚ್ ಎಲ್ಲ ಗೊತ್ತಲ್ಲ ನಿಮ್ಗೆ, ಸಮಯವನ್ನ ಅದು ಮೆಷರ್ ಮಾಡ್ತಾ ಹೋಗುತ್ತೆ. ಎಷ್ಟು ಸೆಕೆಂಡ್ಗಳು, ಎಷ್ಟು ಮಿಲಿ ಸೆಕೆಂಡ್ಗಳು, ಎಷ್ಟು ನಿಮಿಷಗಳು, ಎಷ್ಟು ಗಂಟೆಗಳು ಅನ್ನೋದನ್ನ ಮೆಷರ್ ಮಾಡ್ಲಿಕ್ಕೆ ಸ್ಟಾಪ್ ವಾಚ್ ನ ಬಳಸ್ತೀವಿ. ಈ ರೀತಿಯಾಗಿರುತ್ತೆ. 1 ಸೆಕೆಂಡ್, 2 ಸೆಕೆಂಡ್, 3 ಸೆಕೆಂಡ್ ಈ ರೀತಿಯಾಗಿರುತ್ತೆ. ಅದೇ ರೀತಿ ಪೀರಿಯಾಡಿಕ್ ಟ್ರೇಸ್ ಅಂತ ಇರುತ್ತೆ, ಎಷ್ಟು ಮೂವ್ಮೆಂಟ್ ಆಗ್ತಾ ಇದೆ ಅಂತ ತಿಳ್ಕೊಳಕ್ಕೆ. ಇದನ್ನ ನಾವು ನಾರ್ಮಲ್ ಸ್ಪೀಡ್ ಅಲ್ಲಿ ನೋಡಬಹುದು, ಸ್ಲೋ ಮಾಡಿ ಕೂಡ ನೋಡಬಹುದು. ನಿಮ್ಮ ಒಂದು ಸಿಮ್ಯುಲೇಷನ್ ಬಲಭಾಗಕ್ಕೆ ಬಂದಾಗ ಇಲ್ಲಿ ಲೆಂತ್ ಉದ್ದ, ಮಾಸ್, ಗ್ರಾವಿಟಿ ಗುರುತ್ವಾಕರ್ಷಣೆ ಮತ್ತೆ ಫ್ರಿಕ್ಷನ್ ಅಂದ್ರೆ ಘರ್ಷಣೆ. ಈಗ ನೀವು ಮುಂದಿನ ಕ್ಲಾಸ್ಗೆಲ್ಲ ಹೋದಾಗ, 8ನೇ ಕ್ಲಾಸ್ಗೆಲ್ಲ ಹೋದಾಗ ಘರ್ಷಣೆಯ ಬಗ್ಗೆನೆ ನಿಮ್ಗೊಂದು ಸಪರೇಟ್ ಆಗಿರುವಂತಹ ಪಾಠ ಇದೆ. ಇಲ್ಲಿ ಲೆಂತ್ ಅನ್ನೋದು ಲೋಲಾಕದ ಉದ್ದ. ಈ ಪೆಂಡುಲಮ್ ಇದೆಯಲ್ಲ, ಇದ್ರ ಒಂದು ಉದ್ದವನ್ನ ಡೆಪಿಕ್ಟ್ ಮಾಡುತ್ತೆ. ನೀವು ಇದನ್ನ ಗಿಡ್ಡ ಚಿಕ್ಕದಾಗಾದ್ರೂ ಮಾಡಬಹುದು, ಇಲ್ಲ ಉದ್ದ ಆದ್ರೂ ಹೇಳ್ಕೋಬಹುದು. ಮ್ಯಾಕ್ಸಿಮಮ್ ಹೈಟ್ ಅಥವಾ ಚಿಕ್ಕದು ಈ ರೀತಿ ಮಾಡಬಹುದು. ಲೆಂತ್ ಅನ್ನೋದ್ರಲ್ಲಿ ಲೋಲಾಕದ ಪೆಂಡುಲಮ್ನ ಉದ್ದ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿ ದ್ರವ್ಯರಾಶಿ ಅಂದ್ರೆ ಮಾಸ್. ಕೆಳಗೆ ಇರುವಂತಹ ಗುಂಡಿನ ಬಾಬ್ ಇದೆಯಲ್ಲ, ಅದರ ಒಂದು ತೂಕವನ್ನು ಕೂಡ ಬದಲಾಯಿಸಬಹುದು. ಈಗ 1 kg ಇದೆ ಇದು, ನಾನು ಅದನ್ನ ಕಮ್ಮಿ ಮಾಡಬಹುದು, ಚಿಕ್ಕದಾಗಿ ಮಾಡಬಹುದು, ಒಂದು 300 ಗ್ರಾಮ್ ಮಾಡಬಹುದು. ಅದೇ ರೀತಿ 1.5 kg ವರೆಗೂ ತಂದ್ಕೊಳ್ಬಹುದು. ಸೊ 1 kgಗೆ ತಂದು ನಿಲ್ಸ್ಕೊಳ್ಳೋಣ. ನೆಕ್ಸ್ಟ್ ಗ್ರಾವಿಟಿ ಅಂತ ಹೇಳಿದ್ರೆ ಗುರುತ್ವಾಕರ್ಷಣೆ. ಭೂಮಿ, ಚಂದ್ರ ಅಥವಾ ಗುರುಗ್ರಹದ ಗುರುತ್ವಾಕರ್ಷಣೆಯಲ್ಲಿ ಲೋಲಾಕ ಹೇಗೆ ಚಲಿಸುತ್ತೆ ಅಂತ ನಾವು ನೋಡಬಹುದು. ಸದ್ಯಕ್ಕೆ ನಾವು ಭೂಮಿಯಲ್ಲಿದ್ದೇ ನೋಡೋಣ ಅಲ್ವಾ. ಚಂದ್ರಗ್ರಹದಲ್ಲಿ ನೀವು ಚೆಕ್ ಮಾಡಬಹುದು. ಇಲ್ಲಿ ಮೂನ್ ಅಲ್ಲಿ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ, ಜುಪಿಟರ್ ಅಲ್ಲಿ ಯಾವ ರೀತಿ ಆಗುತ್ತೆ,
ಅರ್ಥಲ್ಲಿ ಯಾವ ರೀತಿ ಆಗುತ್ತೆ? ಅರ್ಥಲ್ಲಿ ಸಾಮಾನ್ಯವಾದಂತಹ ಗುರುತ್ವಾಕರ್ಷಣೆ ಇರುತ್ತೆ. ಪ್ಲಾನೆಟ್ ಎಕ್ಸ್ ಅಂದ್ರೆ ಯಾವ ಒಂದು ವ್ಯಾಲ್ಯೂ ಆಫ್ ಗ್ರಾವಿಟಿ ಕೊಟ್ಬಿಟ್ಟು ನಾವು ನೋಡ್ಬೇಕಾಗತ್ತೆ. ಅದೇ ರೀತಿ ಚಂದ್ರನಲ್ಲಿ ಸಂಪೂರ್ಣವಾಗಿ ಗುರುತ್ವಾಕರ್ಷಣೆ ನಿಲ್ಲಲ್ಲಿರುತ್ತೆ. ಅದೇ ರೀತಿ ಗುರುಗ್ರಹದಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಗುರುತ್ವಾಕರ್ಷಣೆ. ಸದ್ಯಕ್ಕೆ ನಾವು ಭೂಮಿಯಲ್ಲಿ ಬಂದ್ ನಿಲ್ಲೋಣ. ಹೌದಾ? ಅದೇ ರೀತಿ ಘರ್ಷಣೆ ಅಂದ್ರೆ ಫ್ರಿಕ್ಷನ್, ಗಾಳಿಯ ತಡೆತವನ್ನ ಸೇರಿಸಬಹುದು ಅಥವಾ ತೆಗಿಬಹುದು ನಾವಿದ್ರಲ್ಲಿ. ಅರ್ಥ ಆಯ್ತಾ? ಸೊ ಈ ಒಂದು ಸಿಮ್ಯುಲೇಷನ್ ಮೂಲಕ ನಾವ್ ಏನ್ ಕಲಿತೀವಿ ಅನ್ನೋದನ್ನ ಆಮೇಲೆ ನೋಡೋಣ. ಸದ್ಯಕ್ಕೆ ಸಿಮ್ಯುಲೇಷನ್ ಪ್ರಾಕ್ಟೀಸ್ ಮಾಡೋಣ. ನೋಡೋಣವಾ? ಓಕೆ. ಈ ಸಿಮ್ಯುಲೇಷನ್ ಅಲ್ಲಿ ನಾನು ಮಾರ್ಕ್ ಮಾಡ್ತಾ ಹೋಗ್ಬೋದು. ಈಗ ಇಲ್ಲಿ ನೋಡಿ, ಮೈನಸ್ ನಾನು 45 ಡಿಗ್ರಿಗೆ ತಂದು ನಿಲ್ಲಿಸ್ತೀನಿ. ಓಕೆ. ಸೊ ಏನಾಗುತ್ತೆ ಇಲ್ಲಿ 45 ಡಿಗ್ರಿ ಮೈನಸ್ ಅಲ್ಲಿ ಇರುತ್ತೆ, ಇಲ್ಲಿ ಪ್ಲಸ್ ಅಲ್ಲಿ ಇರುತ್ತೆ. ಇಂಟೀಜರ್ಸ್ ಮೇಡಮ್ ಹೇಳ್ಕೊಟ್ಟಿದ್ರಲ್ಲ ನಿಮ್ಗೆಲ್ಲ, ಗೊತ್ತಿದ್ಯಲ್ಲ? -45 ಡಿಗ್ರಿ ಪ್ಲಸ್ 45 ಡಿಗ್ರಿ ಇರುತ್ತೆ. ಇಲ್ಲಿ ನೀವು ಮೂವ್ಮೆಂಟ್ ಆಗೋದನ್ನ ನಿಧಾನವಾಗಿ ನೋಡಬಹುದು. ಓಕೆ, ನಿಧಾನವಾಗಿ ನೋಡಬಹುದು. ಸ್ಟಾಪ್ ವಾಚ್ ಇಟ್ಟಿರ್ತೀನಿ ನಾನು. 45 ಮತ್ತೆ ಸೆಟ್ ಮಾಡ್ತೀನಿ. 45ಅಲ್ಲಿ ನಿಧಾನವಾಗಿ ಸ್ಟಾಪ್ ವಾಚ್ ಇಟ್ಟಿರ್ತೀನಿ. ಮೂವ್ಮೆಂಟ್ ಆಗೋದನ್ನ ಗಮನಿಸಬಹುದು. ಅಂದ್ರೆ ಒಂದು ಪೀರಿಯಡ್ ಇಂದ ಮತ್ತೊಂದು ಪೀರಿಯಡ್ ಹೋಗೋದಕ್ಕೆ ಎಷ್ಟು ಬೇಕಾಯ್ತು ಸಮಯ? ಅದಕ್ಕೆ 75 ಸೆಕೆಂಡ್, ಮಿಲಿ ಸೆಕೆಂಡ್ಗಳು ಬೇಕಾಯ್ತು. 1 ಸೆಕೆಂಡ್ ಗಿಂತ ಕಮ್ಮಿ ಸಮಯ ಬೇಕಾಯ್ತು ಅನ್ನೋದನ್ನ ನಾವು ಈ ಸ್ಟಾಪ್ ವಾಚ್ ಮೂಲಕ ಕಂಡ್ಕೊಂಡ್ವಿ. ಹೌದಾ? 75 ಮಿಲಿ ಸೆಕೆಂಡ್ಗಳು ಬೇಕಾಯ್ತು. ಸೊ ಇಲ್ಲಿ ನಾವು ಲೋಲಾಕವು ತನ್ನ ಮಧ್ಯದ ಸ್ಥಾನದಿಂದ, ಅದನ್ನ ಏನಂತೀವಿ ನಾವು? ಮೀನ್ ಪೊಸಿಷನ್. ವೆರಿ ಗುಡ್. ಒಂದು ಬದಿಗೆ ಹೋಗಿ ಅಲ್ಲಿಂದ ಮತ್ತೊಂದು ಬದಿಯ ತುದಿಗೆ ಹೋಗಿ ಪುನಃ ಮೊದಲಿನ ಸ್ಥಾನಕ್ಕೆ ಬರುವುದಕ್ಕೆ ಒಂದು ಆಂದೋಲನ ಅಂತ ಕರೀತಾರೆ. ಸೊ ದಿಸ್ ಇಸ್ ಈಕ್ವಲ್ ಟು 1 ಆಸಿಲೇಷನ್ ಟೈಮ್. ಸೊ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಹೋಗಿ ಮತ್ತೆ ಅದೇ ಮಧ್ಯದ ಸ್ಥಾನಕ್ಕೆ ಬರೋದಕ್ಕೆ ನಾವು 1 ಆಸಿಲೇಷನ್ ಅಥವಾ ಒಂದು ಮೂವ್ಮೆಂಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈ ಒಂದು ಪೂರ್ಣ ಆಂದೋಲನಕ್ಕೆ ತೆಗೆದುಕೊಳ್ಳುವಂತಹ ಕಾಲವೇ ಆವರ್ತನಾವಧಿ, ಟೈಮ್ ಪೀರಿಯಡ್. ಸೊ ದ ಟೈಮ್ ದಟ್ ಟೇಕ್ಸ್ ಟು ಮೇಕ್ ದಿಸ್ ಒನ್ ಫುಲ್ ಆಸಿಲೇಷನ್ ಇಸ್ ದ ಟೈಮ್ ಪೀರಿಯಡ್ ಅಥವಾ ಆವರ್ತನ ಅವಧಿ. ಸಿಮ್ಯುಲೇಷನ್ ಅಲ್ಲಿ ಇರುವಂತಹ ಸ್ಟಾಪ್ ವಾಚ್ ನ ಬಳಸಿ ಅದನ್ನ ನಾವು ನಿಖರವಾಗಿ ಹೇಳ್ತಾ ಹೋಗಬಹುದು. ಅದೇ ರೀತಿ ದಾರದ ಉದ್ದವನ್ನ ಹೆಚ್ಚಿಸಿದಾಗ ಆವರ್ತನ ಅವಧಿಯು ಹೆಚ್ಚಾಗುತ್ತದೆ. ಇದಕ್ಕೆ ಒಂದು ಉದಾಹರಣೆಯನ್ನ ನಾವು ನೋಡೋಣ. ಮತ್ತೆ ನಾನು ಇಲ್ಲಿ ಎಷ್ಟು 75 ಮಿಲಿ ಸೆಕೆಂಡ್ ಇತ್ತು ಅಲ್ವಾ? ಅಥವಾ ಯಾರಿಗಾದ್ರು ಸಂಶಯ ಇದೆಯಾ? ಇನ್ನೊಂದ್ಸಲ ತೋರಿಸ್ಲಾ? ಸ್ಟಾಪ್ ವಾಚ್ ಪೀರಿಯಡ್ ಟ್ರೇಸ್ ನೋಡಿ. ಈಗ ಏನ್ ಮಾಡ್ತೀನಿ, 45ಕ್ಕೆ ತಂದು ಫಿಕ್ಸ್ ಮಾಡ್ತೀನಿ. ಓಕೆ. ಸೊ ಆ ನಂತರದಲ್ಲಿ ಇದನ್ನ ಸ್ಲೋ ಮಾಡ್ತೀನಿ ನಾನು. ಇದು ಮಧ್ಯದ ಪೊಸಿಷನ್ ಇಂದ ತಗೊಬೇಕಲ್ಲ, ಇದು ಮಧ್ಯ ಬರ್ಲಿ ಡಾಟ್ ಹತ್ರ. ಈಗ ಸ್ಟಾಪ್ ವಾಚ್ ನ ತೆಗೆದುಕೊಂಡು ಅದು ಪೂರ್ಣವಾಗಿ ಇದನ್ನ ಟಚ್ ಮಾಡಿ ಮತ್ತೆ ಮಧ್ಯದ ಜಾಗಕ್ಕೆ ಬಂದಾಗ ನಾನು ನಿಲ್ಲಿಸ್ತೀನಿ. ಸುಮಾರು 1 ಸೆಕೆಂಡ್ 68 ಮಿಲಿ ಸೆಕೆಂಡ್ ಸಮಯವನ್ನ ತೆಗೆದುಕೊಂಡಿದ್ದೆ. ನಾನೀಗ ಇದರ ಉದ್ದವನ್ನ ಜಾಸ್ತಿ ಮಾಡ್ತೀನಿ. ಓಕೆ, ಉದ್ದವನ್ನ ಜಾಸ್ತಿ ಮಾಡ್ತೀನಿ. ಉದ್ದವನ್ನ ಜಾಸ್ತಿ ಮಾಡಿ .68 ನೋಟ್ ಮಾಡ್ಕೊಳ್ಳಿ. ಉದ್ದವನ್ನ ಜಾಸ್ತಿ ಮಾಡಿ ಮತ್ತೆ ನಾನು ಶುರು ಮಾಡ್ತೀನಿ. ಈಗ ಸ್ಟಾಪ್ ವಾಚ್ ನ ಕೊಟ್ಟು ಮತ್ತೆ ಸ್ಟಾರ್ಟ್ ಮಾಡಿದಾಗ ಅದು ಸಂಪೂರ್ಣವಾಗಿ ಟಚ್ ಆಗ್ತಾ ಇಲ್ಲ. ಯಾಕಂದ್ರೆ ಉದ್ದದ ಲೆಂತ್ ಜಾಸ್ತಿ ಇರೋದ್ರಿಂದ ಸಂಪೂರ್ಣವಾಗಿ ಆ ಕಡೆಗೆ ಟಚ್ ಆಗದೆ ಇಷ್ಟು ಹತ್ರ ಹೋಗಿ ಇಲ್ಲಿ ಬಂದ ನಿಂತಿದೆ. ಎಷ್ಟು ಸಮಯ ತೆಗೆದುಕೊಂಡು? 2 ಸೆಕೆಂಡ್. ಅದೇ ತರ ಉದ್ದವನ್ನ ಕಮ್ಮಿ ಮಾಡಿ ಮಾಸನ ಜಾಸ್ತಿ ಮಾಡ್ತೀನಿ, ಅಂದ್ರೆ ಭಾರವನ್ನ ಜಾಸ್ತಿ ಮಾಡ್ತೀನಿ. ಓಕೆ. ಇದು ಒಂದು ಕಂಪ್ಲೀಟ್ ಆಗ್ಬಿಡ್ಲಿ.
ಭಾರವನ್ನ ಜಾಸ್ತಿ ಮಾಡ್ತೀನಿ. ಒಂದು ಅವಧಿಯಿಂದ ಮತ್ತೊಂದು ಪೂರ್ಣಾವಧಿಗೆ ಆಸಿಲೇಷನ್ ಆಂದೋಲನಕ್ಕೆ ಅದು ತೆಗೆದುಕೊಳ್ತಾ ಇರುವಂತಹ ಸಮಯ ಈಗ 1.98. ಸೊ ಅದರ ಒಂದು ತೂಕ ದ್ರವ್ಯರಾಶಿಯನ್ನ ಜಾಸ್ತಿ ಮಾಡಿದಾಗ, ಉದ್ದದ ಅಳತೆಯನ್ನ ಜಾಸ್ತಿ ಮಾಡಿದಾಗ, ಸಾಮಾನ್ಯ ಸ್ಥಿತಿಯಲ್ಲಿದ್ದಾಗ ಆಗುವಂತಹ ಬದಲಾವಣೆಯನ್ನ ನಾವು ನೋಡಬಹುದು. ಸೊ ಆದ್ರಿಂದ ಕುತೂಹಲಕಾರಿ ವಿಷಯ ಅಂತ ಹೇಳಿದ್ರೆ, ನೀವು ದ್ರವ್ಯರಾಶಿ ಮಾಸ್ ಗುಂಡಿನ ತೂಕವನ್ನ ಎಷ್ಟೇ ಬದಲಾಯಿಸಿದ್ರು ಲೋಲೋಕದ ಆವರ್ತನ ಅವಧಿಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಉದ್ದ ಸ್ಥಿರವಾಗಿದ್ದಾಗ ಇದನ್ನ ನೀವು ಸಿಮ್ಯುಲೇಷನ್ ಅಲ್ಲಿ ಸ್ವತಃ ಪರೀಕ್ಷೆ ಮಾಡಿ ನೋಡಬಹುದು. ಅರ್ಥ ಆಯ್ತಾ? ಸೊ ಒಟ್ಟಾರೆ ಈ ಒಂದು ಸಿಮ್ಯುಲೇಷನ್ ಮೂಲಕ ನಾವು ಸಿಂಪಲ್ ಪೆಂಡುಲಮ್ ಸರಳ ಲೋಲಕ ಮತ್ತೆ ಪಿರಿಯಾಡಿಕ್ ಮೋಷನ್ ಆವರ್ತಕ ಚಲನೆ ಇವೆರಡೂ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಲೋಲಕದ ಉದ್ದ, ದ್ರವ್ಯರಾಶಿ, ಗುರುತ್ವಾಕರ್ಷಣೆ, ಘರ್ಷಣೆ ಇದು ಯಾವ ರೀತಿ ಸಹಾಯಕವಾಗಿ ನಿಲ್ಲುತ್ತೆ ಅನ್ನೋದು ಈ ಒಂದು ಸಿಮ್ಯುಲೇಷನ್ ಮೂಲಕ ನಿಮ್ಗೆ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ಈಸಿ ಅನ್ಸುತ್ತೆ ಸಿಮ್ಯುಲೇಷನ್? ಅರ್ಥ ಆಯ್ತಾ? ಹೌದೋ ಇಲ್ವೋ? ಓಕೆ, ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ನಾವು ಈ ಒಂದು ಪಾಠದ ಮುಂದುವರೆದ ಭಾಗದ ಕಡೆಗೆ ಸಾಕ್ತಾ ಹೋಗೋಣ. ಬೋರ್ಡ್ ಮೇಲೆ ಬರೀಲಿಕ್ಕೆ ಸುಮಾರು ವಿಷಯಗಳು ಇರೋದ್ರಕ್ಕಿಂತ ನಾನು ಈ ರೀತಿಯಾಗಿ ನಿಮ್ಗೆ ವರ್ಡ್ ಪ್ಯಾಡ್ ಅಲ್ಲಿ ಬರೆದು ತೋರಿಸಿರ್ತೀನಿ. ಓಕೆ, ಚಲನೆ ಮತ್ತು ಕಾಲ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಸವಿಸ್ತಾರವಾದಂತಹ ಸಾರಾಂಶ ಟಿಪ್ಪಣಿ ಇಲ್ಲಿದೆ. ಪರ್ಟಿಕ್ಯುಲರ್ಲಿ ಈ ಅಧ್ಯಾಯವು ವಸ್ತುಗಳ ಚಲನೆಯ ವಿಧಗಳು, ವೇಗ ಮತ್ತು ಅವುಗಳ ಒಂದು ಕಾಲದ ಅಳತೆಯ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ. ಮೊದಲನೇದಾಗಿ ಚಲನೆಯ ವಿಧಗಳು. ಯಾವ ರೀತಿ ಚಲನೆ ಇರುತ್ತೆ? ನೇರ ರೇಖೆಯ ಚಲನ, ಸಿಂಪಲ್ ಸ್ಟ್ರೇಟ್ ಮೋಷನ್. ನೇರ ರಸ್ತೆಯಲ್ಲಿ ನೀವು ವಾಹನ ಚಲಾಯಿಸ್ತಾ ಇರ್ತಾರಲ್ಲ, ಆ ಸಂದರ್ಭದಲ್ಲಿ ವಸ್ತುವು ಸರಳ ರೇಖೆಯಲ್ಲಿ ಚಲಿಸೋದನ್ನ ನೋಡಬಹುದು. ವರ್ತುಲ ಚಲನೆ, ವರ್ತುಲ ವೃತ್ತಾಕಾರದ ಪಥದಲ್ಲಿ ಚಲಿಸೋದು, ಸರ್ಕ್ಯುಲೇಟರಿ ಮೂವ್ಮೆಂಟ್ ಅಲ್ಲಿ. ಆಂದೋಲನ ಚಲನೆ, ಆಂದೋಲನ ಪೀರಿಯಾಡಿಕ್ ಮೋಷನ್. ಒಂದು ವಸ್ತುವು ನಿಗದಿತ ಕಾಲಾಂತರದಲ್ಲಿ ತನ್ನ ಚಲನೆಯನ್ನ ಪುನರ್ವರ್ತಿಸೋದು. ಈಗ ತಾನೇ ನೋಡಿದ್ರಲ್ಲ, ಸರಳ ಲೋಲಾಕ ಪೆಂಡುಲಮ್ ಕ್ಲಾಕ್ ಯಾವ ರೀತಿ ಚಲನೆಯನ್ನ ಮಾಡುತ್ತೆ, ಮತ್ತೆ ಉಯ್ಯಾಲೆಯ ಚಲನೆ. ಸೊ ಅದು ರಿಪೀಟ್ ಮಾಡ್ತಾ ಇರೋದಕ್ಕೆ ನಾವು ಪೀರಿಯಾಡಿಕ್ ಮೋಷನ್ ಅಥವಾ ಆಂದೋಲನ ಚಲನೆ ಅಂತ ಕರಿತೀವಿ. ಇದು ಚಲನೆಯ ವಿಧಗಳಾದ್ರೆ ವೇಗ, ಸ್ಪೀಡ್. ಒಂದು ವಸ್ತುವು ಏಕಮಾನ ಕಾಲದಲ್ಲಿ ಕ್ರಮಿಸಿದ ದೂರವನ್ನ ಆ ವಸ್ತುವಿನ ವೇಗ ಅಂತ ನಾವು ಕರಿತೀವಿ. ಇನ್ನು ಈ ವೇಗದ ಸೂತ್ರ ಇದು ಬಹಳ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಬಹುದು. ವೇಗದ ಸೂತ್ರ ಕ್ರಮಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ. ವೇಗದ ಸೂತ್ರ, ದ ಫಾರ್ಮುಲಾ ಆಫ್ ಸ್ಪೀಡ್, ಕ್ರಮಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ, ಒಟ್ಟು ಕಾಲ. ನೆಕ್ಸ್ಟ್, ವೇಗದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಅಥವಾ ಸೆಕೆಂಡ್. ದೊಡ್ಡ ವೇಗವನ್ನ ಕಿಲೋಮೀಟರ್ ಅಥವಾ ಗಂಟೆಯಲ್ಲಿ ಅಳೆಯಲಾಗುತ್ತೆ. ಓಕೆ, ಇನ್ನು ಕಾಲದ ಅಳತೆ. ಹಳೆಯ ಕಾಲದಲ್ಲಿ ಜನರು ಸೂರ್ಯೋದಯ, ಸೂರ್ಯಾಸ್ತ ಮತ್ತು ಚಂದಿರನ ಕಲೆಗಳನ್ನ ನೋಡಿ ಕಾಲವನ್ನ ಅಳಿತಾ ಇದ್ರು. ಸಂಪೂರ್ಣವಾಗಿ ಚಂದ್ರ ಇದ್ರೆ ಹುಣ್ಣಿಮೆಯ ದಿನ, ಚಂದ್ರ ಮಾಯ ಆಗಿದ್ರೆ ಅಮಾವಾಸ್ಯ ದಿನ, ಈ ರೀತಿಯಾಗಿ. ಆಧುನಿಕ ಕಾಲದಲ್ಲಿ ಗಡಿಯಾರಗಳನ್ನ ಬಳಸಲಾಗುತ್ತೆ. ಗಡಿಯಾರಗಳು ಆವರ್ತಕ ಚಲನೆಯ ತತ್ವದ ಮೇಲೆ, ಅಂದ್ರೆ ಕ್ಲಾಕ್ ವೈಸ್ ಮೂವ್ಮೆಂಟ್ ಕಾರ್ಯನಿರ್ವಹಿಸುತ್ತೆ. ಸರಳ ಲೋಲಾಕ, ಒಂದು ದಾರಕ್ಕೆ ಕಟ್ಟಿದ ಸಣ್ಣ ಲೋಹದ ಗುಂಡನ್ನ ಸರಳ ಲೋಲಾಕ ಅಥವಾ ಸಿಂಪಲ್ ಪೆಂಡ್ಯುಲಮ್ ಅಂತ ಕರಿತೀವಿ. ಇದು ಆಂದೋಲನ ಚಲನೆಗೆ ಉತ್ತಮ ಉದಾಹರಣೆ. ಫಾರ್ ದ ಪೀರಿಯಾಡಿಕ್ ಮೂವ್ಮೆಂಟ್ ಇಟ್ ಇಸ್ ಅ ವೆರಿ ಗುಡ್ ಎಕ್ಸಾಂಪಲ್. ಕ್ಲಿಯರ್? ನೆಕ್ಸ್ಟ್, ಲೋಲಕವು ಒಂದು ಪೂರ್ಣ ಆಂದೋಲನವನ್ನ ಪೂರೈಸಲು ತೆಗೆದುಕೊಳ್ಳುವಂತಹ ಕಾಲವನ್ನ ಆವರ್ತಕ ಕಾಲ ಅಂತ ಕರಿತೀವಿ. ಏನಂತೀವಿ ಅದಕ್ಕೆ? ಆವರ್ತಕ ಕಾಲ. ಇನ್ನು ದೂರ ಕಾಲ ನಕ್ಷೆ ಒಂದಿದೆ. ಇದು ವಸ್ತುವಿನ ಚಲನೆಯನ್ನ ನಕ್ಷೆಯ ಮೂಲಕ ತೋರಿಸಬಹುದು. ಬಾರ್ ಗ್ರಾಫ್, ಪೈ ಚಾರ್ಟ್ ಈ ತರದ್ದು. ವಸ್ತುವು ಏಕರೂಪದ ವೇಗದಲ್ಲಿ ಚಲಿಸ್ತಾ ಇದ್ರೆ ದೂರ ಕಾಲ ನಕ್ಷೆಯು ಒಂದು ಸರಳ ರೇಖಾವಾಗಿ ಇರುತ್ತೆ. ಅಂದ್ರೆ ಒಂದು ವಸ್ತು ಈ ರೀತಿ
ಏಕರೂಪವಾಗಿ ಈ ರೀತಿ ಚಲಿಸ್ತಾ ಇದ್ರೆ, ಸ್ಲ್ಯಾಂಟ್ ಅಲ್ಲ ಸ್ಟ್ರೈಟ್ ಲೈನು, ಹಾಗಾಗಿ ಈ ರೀತಿ ಏಕರೂಪವಾಗಿ ಚಲಿಸ್ತಾ ಇದ್ರೆ ಏನಾಗಿರುತ್ತೆ? ಸ್ಟ್ರೈಟ್ ಲೈನ್ ಮೂಡಿರುತ್ತೆ. ಅದೇ ಈ ವಸ್ತು ಹೀಗೆ ಸರ್ಕ್ಯುಲೇಟರ್ ಆಗಿ ಚಲಿಸ್ತಾ ಇದ್ರೆ ಒಂದು ಸರ್ಕ್ಯುಲೇಷನ್ ಇರುತ್ತೆ. ಅದೇ ಈ ಒಂದು ವಸ್ತು ಅಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ ಚಲಿಸ್ತಾ ಇದ್ರೆ ಅದೇನಾಗುತ್ತೆ? ಆವರ್ತನ ಕಾಲ, ಪೀರಿಯಾಡಿಕ್ ಮೂವ್ಮೆಂಟ್ ಆಗ್ತಾ ಬರುತ್ತೆ. ಓಕೆ, ಈ ವ್ಯತ್ಯಾಸಗಳನ್ನ ತಿಳಿಸುತ್ತೆ ಚಲನೆ ಮತ್ತು ಕಾಲ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್. ಈ ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಸಾರಾಂಶವನ್ನ ನಾವು ಈಗ ತಾನೇ ನೋಡಿದ್ವಿ, ಅರ್ಥೈಸ್ಕೊಡಕ್ಕೆ ಪ್ರಯತ್ನ ಪಟ್ವಿ. ಈ ಚಾಪ್ಟರ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀವಿ. ಈಗ ನಮ್ಮ ಇವತ್ತಿನ ಸೆಷನ್ ನ ಮತ್ತೊಂದು ಮುಖ್ಯವಾದಂತಹ ಭಾಗದ ಕಡೆಗೆ ನಾವು ಗಮನವನ್ನ ಹರಿಸೋಣ. ಅದೇ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟೆಸ್ಟ್. ಇದು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಬಹು ಆಯ್ಕೆಯ ಪ್ರಶ್ನೆಗಳು. ಓಕೆ, ಸೊ ಮೊದಲನೇ ಪ್ರಶ್ನೆ ಕಡೆಗೆ ಹೋಗೋಣ. ಓಕೆ, ಎಲ್ಲರಿಗೂ ನನ್ನ ಒಂದು ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಮಕ್ಕಳೇ, ಅರ್ಥ ಆಗ್ತಾ ಇದೆಯಲ್ಲ ಸಿಮ್ಯುಲೇಷನ್ ಅಲ್ಲಿ ನಾವು ಕಲ್ತಂತಹ ಪಾಠ ಮತ್ತೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಸಾರಾಂಶ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ, ಅರ್ಥ ಆಗ್ತಿದೆ ಅಂತ ಭಾವಿಸ್ತಿದೀನಿ. ಯಾರಿಗಾದ್ರೂ ಏನೋ ಡೌಟ್ ಇದ್ರೆ ಕೇಳಿ ತಿಳ್ಕೊಬಹುದು. ಮೀನ್ ವೈಲ್ ನಾವು ನಮ್ಮದೊಂದು ಹಳೆಯ ಪಾಠ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಬಹು ಆಯ್ಕೆಯ ಪ್ರಶ್ನೆ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕಡೆಗೆ ಗಮನ ಹರಿಸೋಣ. ಮೊದಲನೇ ಪ್ರಶ್ನೆ, ಸಸ್ಯಗಳಲ್ಲಿ ಲಿಂಗಾನುರೂಪಿ ಅಲ್ಲದ ಅಂದ್ರೆ ಏಸೆಕ್ಷುಯಲ್ ಸಂತಾನೋತ್ಪತ್ತಿಯ ಈ ವಿಧಾನದಲ್ಲಿ ಹೊಸ ಸಸ್ಯವು ಪೋಷಕದ ಸಸ್ಯದ ಮೇಲೆ ಎಲೆ, ಬೇರು ಅಥವಾ ಕಾಂಡದಿಂದ ಬೆಳೆಯುತ್ತದೆ. ಈ ಒಂದನ್ನ ನಾವೇನಂತ ಕರಿತೀವಿ? ಆಪ್ಷನ್ ಎ ಮೊಳಕೆ ಒಡೆಯುವಿಕೆ ಅಂದ್ರೆ ಬಡಿಂಗ್. ಆಪ್ಷನ್ ಬಿ ಕಾಯಜ ಸಂತಾನೋತ್ಪತ್ತಿ ಅಂದ್ರೆ ವೆಜಿಟೇಟಿವ್ ಪ್ರೊಪಗೇಷನ್. ಆಪ್ಷನ್ ಸಿ ಸ್ಪೋರ್ ರಚನೆ, ಸ್ಪೋರ್ ಫಾರ್ಮೇಶನ್. ಆಪ್ಷನ್ ಡಿ ವಿಘಟನೆ ಅಂದ್ರೆ ಫ್ರಾಗ್ಮೆಂಟೇಶನ್. ಸೊ ಸರಿಯಾದಂತಹ ಉತ್ತರ ಏನಿದೆ ಈ ಒಂದು ಪ್ರಶ್ನೆಗೆ? So what will be the right answer for this particular question? Very good. Vegetative propagation. Option B, vegetative propagation ಅಥವಾ ಕಾಯಜ ಸಂತಾನೋತ್ಪತ್ತಿ. ಗುಡ್. ನೆಕ್ಸ್ಟ್, ಎರಡನೆಯ ಪ್ರಶ್ನೆ, ಹೂವಿನ ಗಂಡು ಸಂತಾನೋತ್ಪತ್ತಿ ಅಂಗ ಯಾವುದು? ಆಪ್ಷನ್ ಎ ಶಲಾಕೆ ಅಥವಾ ಪಿಸ್ಟಲ್. ಆಪ್ಷನ್ ಬಿ ಕೇಸರ ಅಥವಾ ಸ್ಟೇಮನ್. ಆಪ್ಷನ್ ಸಿ ದಳ ಅಥವಾ ಪೆಟಲ್. ಆಪ್ಷನ್ ಡಿ ಪುಷ್ಪ ಪಾತ್ರೆ ಅಥವಾ ಸೇಪಲ್. ಯಾವುದು ಹೂವಿನ ಗಂಡು ಸಂತಾನೋತ್ಪತ್ತಿ ಅಂಗ ಬಂದು ಅದರಲ್ಲಿರುವಂತಹ ಕೇಸರ ಅಥವಾ ಸ್ಟೇಮನ್? ವೆರಿ ಗುಡ್. ಮೂರನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಏಕಲಿಂಗಿ ಅಂದ್ರೆ ಯೂನಿಸೆಕ್ಷಲ್ ಹೂವಿಗೆ ಉದಾಹರಣೆ ಆಗಿದೆ? ಏಕಲಿಂಗಿ. ಆಪ್ಷನ್ ಎ ಸಾಸಿವೆ. ಆಪ್ಷನ್ ಬಿ ಗುಲಾಬಿ. ಆಪ್ಷನ್ ಸಿ ಪಪ್ಪಾಯಿ. ಆಪ್ಷನ್ ಡಿ ದಾಸವಾಳ. ಯೂನಿಸೆಕ್ಷುಯಲ್ ಏಕಲಿಂಗಿ. ಆಪ್ಷನ್ ಎ ಸಾಸಿವೆ, ಆಪ್ಷನ್ ಬಿ ಗುಲಾಬಿ, ಆಪ್ಷನ್ ಸಿ ಪಪ್ಪಾಯಿ, ಆಪ್ಷನ್ ಡಿ ದಾಸವಾಳ. ಸೊ ಏನಿರಬಹುದು ಸರಿಯಾದಂತಹ ಉತ್ತರ? ಮೇಡಮ್ ಫಸ್ಟ್ 2 ಕ್ವಶನ್ ಫಾಸ್ಟ್ ಆಗಿ ಮೂವ್ ಆಯ್ತು, ಒಂದ್ ಸ್ವಲ್ಪ ಸಮಯಾವಕಾಶವನ್ನ ಕೊಡಿ. ಓಕೆ, ನಿಮ್ಗೆ ಸಮಯಾವಕಾಶವನ್ನ ಕೊಟ್ಟಿದ್ದೀವಿ. ವೆರಿ ಗುಡ್. ಆಪ್ಷನ್ ಸಿ ಪಪ್ಪಾಯಿ ಇದು ಯೂನಿಸೆಕ್ಷುಯಲ್ ಅಥವಾ ಏಕಲಿಂಗಿ. ನೆಕ್ಸ್ಟ್, 4ನೇ ಪ್ರಶ್ನೆ, ಪರಾಗಸ್ಪರ್ಶಕಗಳ ಸಹಾಯವಿಲ್ಲದೆ ಪರಾಗ ರೇಣುಗಳು ಅದೇ ಹೂವಿನ ಶಲಾಗ್ರಹವನ್ನು ತಲುಪುವ ಕ್ರಿಯೆಯನ್ನ ಏನೆನ್ನುತ್ತಾರೆ? ವಿತೌಟ್ ಪಾಲಿನೇಷನ್, ಪರಾಗಸ್ಪರ್ಶಕಗಳ ಸಹಾಯವಿಲ್ಲದೆ ಪರಾಗ ರೇಣುಗಳು ಅದೇ ಹೂವಿನ ಶಲಾಕಾಗ್ರವನ್ನು ತಲುಪುವ ಕ್ರಿಯೆಗೆ ಏನೆಂದು ಕರೆಯುತ್ತಾರೆ ಅಥವಾ ಏನೆನ್ನುತ್ತಾರೆ? ಆಪ್ಷನ್ ಎ ಪರಾಗಸ್ಪರ್ಶ ಅಂದ್ರೆ ಕ್ರಾಸ್ ಪಾಲಿನೇಷನ್. ಆಪ್ಷನ್ ಬಿ ಸ್ವಯಂ ಪರಾಗಸ್ಪರ್ಶ ಅಂದ್ರೆ ಸೆಲ್ಫ್ ಪಾಲಿನೇಷನ್. ಆಪ್ಷನ್ ಸಿ ನಿಷೇಚನ ಅಂದ್ರೆ ಫರ್ಟಿಲೈಸೇಷನ್. ಆಪ್ಷನ್ ಡಿ ಬೀಜ ಪ್ರಸರಣ. ಏನಿರಬಹುದು ಸರಿಯಾದಂತಹ ಉತ್ತರ? ಪರಾಗ
ಸ್ಪರ್ಶಕಗಳ ಸಹಾಯವಿಲ್ಲದೆ ಪರಾಗ ರೇಣುಗಳು ಅದೇ ಹೂವಿನ ಶಲಾಕ್ರವನ್ನು ತಲುಪುವ ಕ್ರಿಯೆಯನ್ನ ತನ್ನಿಷ್ಟಕ್ಕೆ ತಾನೇ ಆಗೋದು ಏನಾಗುತ್ತದೋ ಸ್ವಯಂ ಪರಾಗಸ್ಪರ್ಶ ಅಥವಾ ಸೆಲ್ಫ್ ಪಾಲಿನೇಷನ್ ಆಗುತ್ತೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಯುಗ್ಮಜವು ಝೈಗೋಟ್ ಯಾವುದಾಗಿ ಬೆಳೆಯುತ್ತದೆ ಸಸ್ಯಗಳಲ್ಲಿ? ಆಪ್ಷನ್ ಎ ಬೀಜ, ಆಪ್ಷನ್ ಬಿ ಹಣ್ಣು, ಆಪ್ಷನ್ ಸಿ ಭ್ರೂಣ, ಆಪ್ಷನ್ ಡಿ ಹೂವು. ನಾನೊಂದು ಆಪ್ಷನ್ ಕೊಟ್ಬಿಡ್ತೀನಿ ನಿಮ್ಗೆ. ಮನುಷ್ಯರಲ್ಲಿ ಅದು ಭ್ರೂಣವಾಗಿ ಬೆಳೆಯುತ್ತೆ, ಎಂಬ್ರಿಯೋ ಆಗಿ ಬೆಳೆಯುತ್ತೆ. ಆದ್ರೆ ಈ ಒಂದು ಯುಗ್ಮಜ ಸಸ್ಯಗಳಲ್ಲಿ ಯಾವ್ದಾಗ್ ಬೆಳೆಯುತ್ತೆ? ಬೀಜ, ಹಣ್ಣು, ಭ್ರೂಣ, ಹೂವ. ಮನುಷ್ಯರಲ್ಲಿ ಭ್ರೂಣ ಆಗ್ತಾ ಇದೆ ಅಂದ್ರೆ ಸಸ್ಯಗಳಲ್ಲೂ ಕೂಡ ಅದು ಭ್ರೂಣನೇ ಆಗಿರ್ಬೇಕಲ್ವಾ? ಸೊ ಭ್ರೂಣ ಆಗುತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಈ ಸಸ್ಯವು ಈ ಕೆಳಗಿನ ಯಾವ ವಿಧಾನದ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತದೆ? 8ನೇ ಕ್ಲಾಸ್ ಅಲ್ಲೂ ಈ ಒಂದು ಪ್ರಶ್ನೆ ಬರುತ್ತೆ ನಿಮ್ಗೆ. ಸೊ ಆಪ್ಷನ್ ಎ ಮೊಳಕೆಯೊಡೆಯುವಿಕೆ, ಬಡ್ಡಿಂಗ್, ಆಪ್ಷನ್ ಬಿ ವಿಘಟನೆ, ಆಪ್ಷನ್ ಸಿ ಬೀಜಕಗಳ ರಚನೆ, ಆಪ್ಷನ್ ಡಿ ಕಾಯಜ ಸಂತಾನೋತ್ಪತ್ತಿ. ಕಾಯಜ ಸಂತಾನೋತ್ಪತ್ತಿ ವೆಜಿಟೇಟಿವ್ ಪ್ರೊಪಗೇಷನ್. ಸೊ ಯಾವ್ದಿರಬಹುದು ಸರಿಯಾದಂತಹ ಉತ್ತರ? ಈಸ್ಟ್ ಸಸ್ಯವು ಯಾವ ವಿಧಾನದ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತೆ? ಆಪ್ಷನ್ ಎ ಮೊಳಕೆಯೊಡೆಯುವಿಕೆ, ಆಪ್ಷನ್ ಬಿ ವಿಘಟನೆ, ಆಪ್ಷನ್ ಸಿ ಬೀಜಕಗಳ ರಚನೆ, ಆಪ್ಷನ್ ಡಿ ಕಾಯಜ ಸಂತಾನೋತ್ಪತ್ತಿ. ವೆರಿ ಗುಡ್, ಮೊಳಕೆಯೊಡೆಯುವಿಕೆ, ಬಡ್ಡಿಂಗ್. ನೆಕ್ಸ್ಟ್, ಸ್ಪೈರೋಗೈರಿಯಾನಂತಹ ಪಾಚಿಗಳು ಹೇಗೆ ವೃದ್ಧಿಯಾಗುತ್ತೆ? ಹೌ ವಿಲ್ ದೇ ಡೆವಲಪ್? ಆಪ್ಷನ್ ಎ ಸ್ಪೋರ್ಸ್ ಮೂಲಕ, ಆಪ್ಷನ್ ಬಿ ಮೊಗ್ಗುಗಳ ಮೂಲಕ, ಆಪ್ಷನ್ ಸಿ ವಿಘಟನೆ ಅಥವಾ ಫ್ರಾಗ್ಮೆಂಟೇಶನ್ ಮೂಲಕ, ಆಪ್ಷನ್ ಡಿ ಕಸಿ ಮಾಡುವ ಮೂಲಕ. ಸ್ಪೈರೋಗೈರಾನಂತಹ ಪಾಚಿಗಳು ಹೇಗೆ ವೃದ್ಧಿಯಾಗುತ್ತೆ? ಸ್ಪೋರ್ಸ್ ಮೂಲಕ, ಮೊಗ್ಗುಗಳ ಮೂಲಕ, ವಿಘಟನೆ ಮೂಲಕ, ಕಸಿ ಮಾಡುವ ಮೂಲಕ. ಸೊ ಏನಿರಬಹುದು ಉತ್ತರ? ಏನಿರ್ಬೋದು ಉತ್ತರ? ವೆರಿ ಗುಡ್, ಆಪ್ಷನ್ ಸಿ ವಿಘಟನೆ ಅಥವಾ ಫ್ರಾಗ್ಮೆಂಟೇಶನ್ ಮೂಲಕ. ಸೂಪರ್. ನೆಕ್ಸ್ಟ್ 8ನೆಯ ಪ್ರಶ್ನೆ, ನಿಷೇಚನದ ನಂತರ ಅಂಡಾಶಯವು ಏನಾಗಿ ಬದಲಾಗುತ್ತದೆ? ಆಫ್ಟರ್ ಫರ್ಟಿಲೈಸೇಷನ್ ಓವರೀಸ್ ಏನಾಗಿ ಬದಲಾಗುತ್ತದೆ? ಆಪ್ಷನ್ ಎ ಬೀಜ, ಆಪ್ಷನ್ ಬಿ ಹಣ್ಣು, ಆಪ್ಷನ್ ಸಿ ಎಲೆ, ಆಪ್ಷನ್ ಡಿ ಮೊಗ್ಗು. ಆಪ್ಷನ್ ಎ ಬೀಜ, ಆಪ್ಷನ್ ಬಿ ಹಣ್ಣು, ಆಪ್ಷನ್ ಸಿ ಎಲೆ, ಆಪ್ಷನ್ ಡಿ ಮೊಗ್ಗು. ಸೊ ಏನಿರಬಹುದು ಸರಿಯಾದಂತಹ ಉತ್ತರ? ವೆರಿ ಗುಡ್, ಆಪ್ಷನ್ ಬಿ ಹಣ್ಣು. ನೆಕ್ಸ್ಟ್ 9ನೇ ಪ್ರಶ್ನೆ, ರೆಕ್ಕೆಗಳಲ್ಲಿರುವ ಬೀಜಗಳು, ಉದಾಹರಣೆಗೆ ಮೇಪಲ್ ಸಸ್ಯ, ಪ್ರಮುಖವಾಗಿ ಯಾರ ಮೂಲಕ ಪ್ರಸರಣಗೊಳ್ಳುತ್ತದೆ? ರೆಕ್ಕೆಗಳಲ್ಲಿರುವ ಬೀಜಗಳು, ಉದಾಹರಣೆಗೆ ಮೇಪಲ್ ಸಸ್ಯ, ಪ್ರಮುಖವಾಗಿ ಯಾರ ಮೂಲಕ ಪ್ರಸರಣಗೊಳ್ಳುತ್ತದೆ? ಆಪ್ಷನ್ ಎ ನೀರು, ಆಪ್ಷನ್ ಬಿ ಪ್ರಾಣಿಗಳು, ಆಪ್ಷನ್ ಸಿ ಗಾಳಿ, ಆಪ್ಷನ್ ಡಿ ಸಿಡಿಯುವ ವಿಧಾನ. ಸೊ ಏನಿರಬಹುದು ಸರಿಯಾದಂತಹ ಉತ್ತರ? ಯೋಚನೆ ಮಾಡಿ ಉತ್ತರ ಕೊಡಿ. ಎಸ್, ರೆಕ್ಕೆಗಳಿರೋ ಬೀಜಗಳಲ್ಲಿ ಇರುವಂತದ್ದು. ವೆರಿ ಗುಡ್, ಗಾಳಿ. ಗಾಳಿ ಇಸ್ ದ ರೈಟ್ ಆನ್ಸರ್. ಸರಿಯಾದಂತಹ ಉತ್ತರ ಗಾಳಿ. ನೆಕ್ಸ್ಟ್ ಕೊನೆಯ ಪ್ರಶ್ನೆ, 10ನೇ ಪ್ರಶ್ನೆ, ಝೇಂಥಿಯಂ ಬೀಜಗಳು ಪ್ರಾಣಿಗಳ ಮೂಲಕ ಪ್ರಸರಣಗೊಳ್ಳಲು ಕಾರಣವೇನು? ಯಾಕೆ ಅದು ಪ್ರಾಣಿಗಳ ಮೂಲಕ ಪ್ರಸರಣಗೊಳ್ಳುತ್ತೆ? ಅವು ಹಗುರವಾಗಿದೆ, ಆಪ್ಷನ್ ಬಿ ಅವುಗಳಲ್ಲಿ ರೆಕ್ಕೆಗಳಿವೆ, ಆಪ್ಷನ್ ಸಿ ಅವುಗಳಲ್ಲಿ ಮುಳ್ಳಿನಂತಹ ಕೊಂಡಿಗಳನ್ನ ಹೊಂದಿದೆ, ಆಪ್ಷನ್ ಡಿ ಅವು ನೀರಿನಲ್ಲಿ ತೇಲುತ್ತೆ. ಸೊ ಈಗ ನೀವ್ ಹೇಳಿ, ಝೇಂಥಿಯಂ ಬೀಜಗಳು ಪ್ರಾಣಿಗಳ ಮೂಲಕ ಪ್ರಸರಣಗೊಳ್ಳಲು ಕಾರಣ ಏನು? ಆಪ್ಷನ್ ಸಿ ಅವುಗಳು ಮುಳ್ಳಿನಂತಹ ಕೊಂಡಿಗಳನ್ನ ಹೊಂದಿವೆ,
ಓಕೆ, ಅವು ಮುಳ್ಳಿನಂತಹ ಕೊಂಡಿಗಳನ್ನ ಹೊಂದಿವೆ. ಸೊ ಇದಾಗಿತ್ತು ಪಾಠ ಯಾವುದು? ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ. ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ಓಕೆ, ಎಲ್ಲರಿಗೂ ಕ್ಲಿಯರ್ ಆಯ್ತು, ಒಂದು ಪುನರ್ವರ್ತನೆ ಆಯ್ತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಚಲನೆ ಮತ್ತು ಕಾಲ, ಈ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತಹ, ಇವತ್ತನೇ ಸಮ್ಮರಿ ನೋಟ್ಸ್ ಎಲ್ಲ ಕೊಟ್ನಲ್ಲ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟೆಸ್ಟ್ ನ ನಮ್ಮ ಮುಂದಿನ ಕ್ಲಾಸ್ ನಲ್ಲಿ ತೆಗೆದುಕೊಳ್ತೇನೆ. ಅದನ್ನ ಹೇಳ್ತಾ ಈಗ ಗಮನ ಕೊಡೋಣ ಉಕ್ತ ಲೇಖನದ ಬಗ್ಗೆ. ಜಾಸ್ತಿ ಸಮಯ ತೆಗೆದುಕೊಳ್ಳಲ್ಲ. 5 ಡಿಕ್ಟೇಷನ್ ಪದಗಳನ್ನ ನೀಡ್ತಾ ಹೋಗ್ತೀನಿ, ಅದನ್ನ ನೀವು ಬರ್ಕೊಂತಾ ಹೋಗ್ಬೇಕಾಗತ್ತೆ. ಓಕೆ, 1 2 3 4 5. ಒಂದ್ ಕೆಲ್ಸ ಮಾಡೋಣ, ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಈ ಒಂದು ಪಾಠದಿಂದಾನೇ ಉಕ್ತ ಲೇಖನವನ್ನ ಕೊಡ್ತಾ ಹೋಗೋಣ ನಿಮ್ಗೆ. ಈಸಿ. ಓಕೆ, ಮೊದಲನೇದು ಸಂತಾನೋತ್ಪತ್ತಿ. ಡಿಕ್ಟೇಷನ್ ಪದ ಸಂತಾನೋತ್ಪತ್ತಿ ಅಂದ್ರೆ ರೀಪ್ರೊಡಕ್ಷನ್. ಇಂಗ್ಲಿಷ್ ನಲ್ಲಿ, ಇಂಗ್ಲಿಷ್ ಏನ್ ಬರ್ಕೊಳೋ ಅವಶ್ಯಕತೆ ಇಲ್ಲ, ಕನ್ನಡದಲ್ಲಿ ಬರ್ಕೊಳ್ಳಿ. ಸಂತಾನೋತ್ಪತ್ತಿ, ಸಂತಾನೋತ್ಪತ್ತಿ ಬರ್ಕೊಂಡ್ರ? ನೆಕ್ಸ್ಟ್ ಎರಡನೆಯ ಪದ ಪರಾಗ ಸ್ಪರ್ಶ. ಪರಾಗ ಸ್ಪರ್ಶ ಅಂದ್ರೆ ಪಾಲಿನೇಷನ್. ಪಾಲಿನೇಷನ್, ಪಾಲಿನೇಷನ್ ಏನ್ ಬರ್ಕೊಂಬೇಡಿ, ಪರಾಗ ಸ್ಪರ್ಶ ಬರ್ಕೊಳ್ಳಿ. ಮೂರನೆಯ ಪದ ನಿಷೇಚನ. ನಿಷೇಚನ ಫರ್ಟಿಲೈಸೇಷನ್ ಅನ್ನೋಂಥ ಅರ್ಥ ಬರುತ್ತೆ. ನಿಷೇಚನ. ನಾಲ್ಕನೆಯ ಪದ ಯುಗ್ಮಜ. ಯುಗ್ಮಜ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ನ ಟೆಸ್ಟ್ ನ ಗಮನಿಸಿದಾಗ ಅಲ್ಲಿ ಈ ಪದದ ಬಳಕೆಗಳನ್ನ ನೀವು ಕಾಣಬಹುದು. ಯುಗ್ಮಜ. ಹೌದಾ? ನೆಕ್ಸ್ಟ್ ಐದನೆಯ ಪದ, ಲಾಸ್ಟ್ ವರ್ಡ್ ಫಾರ್ ದ ಡೇ, ಬೀಜಕ. ಬೀಜಕ, ಬೀಜಕ ಸ್ಪೋರ್ ಹಂಗಂದ್ರೆ. ಓಕೆ, 5 ಪದಗಳು ಯಾವ್ದ್ಯಾವ್ದು? ಸಂತಾನೋತ್ಪತ್ತಿ, ಪರಾಗಸ್ಪರ್ಶ, ನಿಷೇಚನ, ಯುಗ್ಮಜ, ಬೀಜಕ. ಈ 5 ಪದಗಳನ್ನ ಬರ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಬರ್ಕೊಂಡ್ರಾ? ಓಕೆ, ಸೊ ಇದಾಗಿತ್ತು ಇವತ್ತಿನ ಚಲನೆ ಮತ್ತು ಕಾಲ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಿದ್ದಂತಹ ವಿಷಯ. ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅಂತ ಭಾವಿಸ್ತಾ ಇಲ್ಲಿಗೆ ಇವತ್ತಿನ ಪಾಠವನ್ನ ಮುಗಿಸ್ತಾ ಇದೀನಿ. ಮುಂದಿನ ಕ್ಲಾಸ್ ನಲ್ಲಿ ಭೇಟಿ ಆಗೋಣ. ಎಲ್ಲರಿಗೂ ಶುಭ ಸಂಜೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.